ನಮಸ್ಕಾರ, ನಾನು ಎಂ.ಎಲ್. ಪ್ರಸನ್ನ, ಭಾರತಿ ಟೀಚರ್ ಚಿತ್ರದ ನಿರ್ದೇಶಕ. ಮೊದಲನೇದಾಗಿ ನನಗೆ ತುಂಬಾ ಸಂತೋಷ ಕೊಟ್ಟಿರ್ತಕ್ಕಂಥ, ಆಕ್ಚುಲಿ ಎಮೋಷನಲ್ ಆದಂತ ಒಂದು ವಿಚಾರವನ್ನು ನಾನು ಹಂಚಿಕೊಳ್ತೀನಿ. ಈ ಕಥೆಯನ್ನ ನಾವು ಅಂದ್ಕೊಂಡು ಸಿನಿಮಾ ಮಾಡಬೇಕು ಅನ್ನುವಂತ ಕಾಲದಿಂದ ಕೂಡ ನನ್ನ ಮನಸ್ಸಲ್ಲಿ ಒಂದು ಕನಸಿತ್ತು. ಅದರಲ್ಲಿ ಒಂದು ಪಾತ್ರವನ್ನ ಸಂತೋಷ್ ಲಾಡ್ ಸರ್ ಮಾಡಬೇಕು ಅನ್ನುವಂಥದ್ದು. ನಿನ್ನೆ ರಾತ್ರಿ ಈ ಕನಸು ನನಸಾದಂತ ಆ ಕ್ಷಣನ ನಾನು ಖಂಡಿತ ಮರೆಯೋದಕ್ಕೆ ಸಾಧ್ಯ ಇಲ್ಲ. ತುಂಬಾ ಎಂಜಾಯ್ ಮಾಡಿದೆ ಸರ್. ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಯಾಕೆಂದ್ರೆ ಅದಕ್ಕೆ ಒಂದೇ ಕಾರಣ ಇದೆ. ನಾನು ನಿಮ್ಮ ಹತ್ರ ಮಾತಾಡುವಾಗ ಅವಾಗ ಹೇಳಿದೆ, ಈ ಮುಖ್ಯವಾಗಿ ಈ ಸಿನಿಮಾ ಅದ್ರ ಬಗ್ಗೆ ಹೇಳ್ತೀನಿ. ಇದು ಪ್ರೊಡ್ಯೂಸರ್ ಫಸ್ಟ್ ಡೈಲಾಗ್ ಏನ್ ಹೇಳಿದ್ರು ಅನ್ನೋದ್ರದ್ದು, ಈ ಸಿನಿಮಾದಲ್ಲಿ ಒಂದು ಆಶಯ ಇದೆ. ಅದು ಕನ್ನಡದ ಕಾಳಜಿ ಕೊಡುವಂತಹ ಒಂದು ಆಶಯ, ಅದೊಂದು ಯೋಚನೆ. ಈ ಯೋಜನೆ ಆಗಬೇಕು, ಮತ್ತೆ ಅದು ಈ ತಲೆಮಾರಿನ ಮಕ್ಕಳಲ್ಲಿ ಒಂದು ಕಲಿಯುವ ಮತ್ತು ಕಲಿಸುವ ಕಿಚ್ಚನ್ನ ಹುಟ್ಟು ಹಾಕಬೇಕು ಅನ್ನುವಂಥದ್ದು ಒಂದು ಮುಖ್ಯವಾದ ಆಶಯ. ಈ ಆಶಯಕ್ಕೆ ನಮಗೆ ಸಾರ್ವಜನಿಕವಾಗಿ ಹೇಗೆ ಬೆಂಬಲ ಬೇಕೋ ಅದಕ್ಕಿಂತ ಹೆಚ್ಚಾಗಿ ಮತ್ತು ಅದೇ ರೀತಿಯಲ್ಲಿ ಸರ್ಕಾರ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧ್ಯ ಇರುತ್ತೆ ಅನ್ನುವಂಥದ್ದನ್ನ ನಾನು ತರಬೇಕಾಗಿತ್ತು. ಸರ್ಕಾರ ಕೂಡ ಭಾಗಿಯಾದಾಗ, ಯಾಕೆಂದ್ರೆ ಒಂದೇ ಇದರಲ್ಲಿ ಸಿನಿಮಾದಲ್ಲಿ ಕೂಡ ನಾವು ಅದನ್ನ ಹೇಳಿಸಿದೀವಿ, ರಾಜ ಮನಸ್ಸು ಮಾಡಿದಾಗ್ಲೇನೆ, ಕದಂಬ ರಾಜ ಮನಸ್ಸು ಮಾಡಿದಾಗ್ಲೇನೆ ಕನ್ನಡಕ್ಕೆ ಲಿಪಿ ಸಿಕ್ಕಿದ್ದು. ಆಡಳಿತ ಭಾಷೆ ಕನ್ನಡ ಆಗ್ಲಿ ಅದು ಉರ್ದು ಆಗ್ಲಿ ಬದಲಾಗಬೇಕು ಅಂತ ರಾಜ ಮನಸ್ಸು ಮಾಡಿದಾಗ್ಲೇನೆ ಆ ಭಾಷೆ ಅಭಿವೃದ್ಧಿ ಹೊಂದಿದ್ದು. ಸೊ ಭಾಷೆ ಬೆಳಿಬೇಕು ಅಂತಂದ್ರೆ ಅದು ಯಾವಾಗ್ಲೂ ರಾಜಾಶ್ರಯದಲ್ಲೇನೆ ಬೆಳೆದಿದೆ. ಸಾಮಾನ್ಯರಲ್ಲಿ ಭಾಷೆ ಬೆಳೆಯೋದು ಬೇರೆ, ಅದ್ರ ಒಂದು ಸಂಸ್ಕೃತಿಯ ಭಾಗವಾಗಿ ಭಾಷೆ ಬೆಳಿಬೇಕು ಅಂದ್ರೆ ಅದಕ್ಕೆ ಒಂದು ರಾಜಾಶ್ರಯ ಬೇಕು. ಅಂತಹ ಒಂದು ರಾಜಾಶ್ರಯದ ನಿರೀಕ್ಷೆಯಲ್ಲಿ ನಾವು ಈ ಕಥೆಯನ್ನ ಮುಗಿಸ್ಕೊಂಡು ಇದಕ್ಕೆ ಸೂಕ್ತವಾದಂತ ಒಂದು ಪಾತ್ರ, ಒಂದು ವ್ಯವಸ್ಥೆಯಾಗಿ ಯಾರು ಚೆನ್ನಾಗಿ ಕಾಣ್ತಾರೆ, ಯಾರು ಸರಿ ಹೋಗ್ತಾರೆ ಅಂತನ್ನುವಂತಹ ಒಂದು ಆ ಥಾಟ್ ಪ್ರೋಸೆಸ್ ಅಲ್ಲಿ ನಾನು ಸಂತೋಷ್ ಲಾಡ್ ಸರ್ ಅವರನ್ನ ನನ್ನ ಕನಸಿನಲ್ಲಿ ಕಂಡು ಇದನ್ನ ಮಾಡಿದ್ದು. ಅದನ್ನ ಇವತ್ತು ನಿನ್ನೆ ಅವರು ಒಪ್ಕೊಂಡಿದ್ದು ತುಂಬಾ ಸಂತೋಷ ತಂದಿದೆ. ಮತ್ತಿನ್ನೊಂದ್ಸಲ ಹೇಳ್ತಾ ಇದ್ದೀನಿ ಸರ್, ತುಂಬಾ ಥ್ಯಾಂಕ್ಸ್. ಈ ಇದಕ್ಕೆ ಕಾರಣವಾದಂತವರು ನಮ್ಮ ಕವಿರತ್ನ ನಾಗೇಂದ್ರ ಪ್ರಸಾದ್ ಅವರು. ನಾನು ಅಯ್ಯೋ, ಅದು ಕೆಲವು ಅತ್ಯಮೂಲ್ಯವಾದದ್ದಕ್ಕೆ ಬೆಲೆ ಕಟ್ಟದೇನೆ ಅದನ್ನ ಸುಮ್ಮನೆ ಕೈ ಮುಗಿದು ನೋಡೋದೇ ಚಂದ ಅಂತ ಇರಲಿ. ನಾಗೇಂದ್ರ ಪ್ರಸಾದ್ ಅವರು ನಮ್ಮ ತುಂಬಾ ಹಳೆಯ ಪರಿಚಯ, ತುಂಬಾ ಒಟ್ಟಿಗೆ ಇಂಡಸ್ಟ್ರಿಗೆ ಬಂದವರು. ಆಗಿಂದ ನನ್ನನ್ನು ಅವ್ರು ನೋಡ್ತಿದ್ದಾರೆ, ನಾನು ಅವ್ರನ್ನ ನೋಡ್ತಿದ್ದೀನಿ. ಅವ್ರ ಹತ್ರ ಕೂತು ಸಾರಿ ಈ ತರದೊಂದು ಕತೆ ಹೀಗೆ ಇದ್ರದ್ದು ಹಾಡುಗಳು ಕೇಳಿಸ್ದೆ. ಆಕ್ಚುಲಿ ಅವ್ರ ಹಾಡುಗಳ ಬಗ್ಗೆ ಮಾತಾಡಬೇಕಿತ್ತು, ಅದೊಂದು ಮಿಸ್ ಆಗಿದೆ. ಆಮೇಲೆ ಮಾತಾಡಿಸ್ತೀನಿ. ಅದೇ ಅದರಲ್ಲಿ ಇರುತ್ತೆ ಅದು. ಅವ್ರಿಗೆ ಫಸ್ಟ್ ಹಾಡುಗಳು ಇಂಪ್ರೆಸ್ ಆಯ್ತು. ಎಷ್ಟು ಚೆನ್ನಾಗಿದೆ ಇದ್ರದ್ದು ಸಾಹಿತ್ಯ, ಸಂಗೀತ ಇದೆಲ್ಲವೂ ಚೆನ್ನಾಗಿದೆ, ಬಹಳ ಖುಷಿ ಆಯ್ತು. ಈಗ ಕತೆ ಏನು, ಫಸ್ಟ್ ಕತೆ ಚಿಕ್ಕದಾಗಿ ಹೇಳಿದ್ದೆ, ಆಮೇಲೆ ದೀರ್ಘವಾಗಿ ಹೇಳಿದೆ. ಯಾಕೆ ಅಂದ್ರೆ ಕೇಳಬೇಕಿತ್ತು ಅವರನ್ನ. ನನಗೆ ನಾಗೇಂದ್ರ ಪ್ರಸಾದ್ ಸರ್ಗೆ ಮತ್ತು ಸಂತೋಷ್ ಲಾಡ್ ಸರ್ಗೆ ಇರುವಂತಹ ಬಾಂಧವ್ಯ ಅದರದ್ದು ಚೆನ್ನಾಗಿ ಪರಿಚಯ ಇತ್ತು ಒಂದು ವರ್ಷದಿಂದ. ಸೊ ಇವ್ರನ್ನ ಕೇಳೋದಕ್ಕೆ ಅವರೇ ಸರಿ ಅನ್ನುವಂಥದ್ದು ನನ್ನ ಮನಸ್ಸಲ್ಲಿತ್ತು. ಮೊದಲು ಅವ್ರನ್ನ ಒಪ್ಸೋದೇ ದೊಡ್ಡ ಕಷ್ಟ. ಅದು ಅವ್ರು ಯಾರ ಹತ್ರನೂ ಏನು ಕೇಳ್ಕೊಂಡು ಹೋದವರಲ್ಲ, ಅವ್ರ ಸ್ವಂತಕ್ಕೆ ಕೂಡ ಅವರು ಯಾವತ್ತೂ ಬಂದವರಲ್ಲ. ಬಟ್ ಒಂದು ತಿಂಗಳು ಅವ್ರಿಗೆ ಕಾನ್ಸೆಪ್ಟ್ ಕೇಳಿದ್ರು. ನಿನ್ನೆ ಅದನ್ನೇ ಹೇಳ್ತಾ ಇದ್ರು ಅವರು, ಇಟ್ ಮೈಟ್ ನಾಟ್ ಬಿ ಯೂನಿವರ್ಸಲ್ ಬಟ್ ಇಟ್ ಈಸ್ ಯೂನಿಕ್ ಅಂತ. ಅದೊಂದು ಮಾತು ನಿನ್ನೆ ಅವ್ರಿಗೂ ಕೂಡ ಸಾರ್ಗೂ ಕೂಡ ತಾಗ್ತದ್ದು. ಅದಕ್ಕೆ ಅವರು ಇದ್ರದಕ್ಕೆ ಒಪ್ಪಿಗೆ ಕೊಟ್ಟರು ಅಂತ ನಾವು ಭಾವಿಸ್ತೀವಿ. ಅವರು ಆ ಯೂನಿಕ್ ಕಾನ್ಸೆಪ್ಟ್ ಅನ್ನ ಇಷ್ಟಪಟ್ಟು ಇದನ್ನ ಅವರು ಮಾಡದೆ ಯಾರು ಮಾಡಬೇಕು, ಇಲ್ಲ ನಾನು ಮಾತಾಡ್ತೀನಿ, ಕೇಳಿ ನೋಡ್ತೀನಿ, ಒಪ್ಕೊಂಡ್ರೆ ಅದೃಷ್ಟ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋದ್ರು. ನಿನ್ನೆ ಒಪ್ಪಿಸ್ಕೊಂಡ್ರು. ಸರ್, ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು. ನಾವು ತುಂಬಾ ಸಲ ನಮ್ಮ ಬಾಂಧವ್ಯದಲ್ಲಿ ಏನೇನೋ ಕನಸುಗಳು ಕಂಡಿದ್ವಿ, ಅದು ಯಾವುದು ಕೈಗೂಡ್ಲಿಲ್ಲ. ಬಟ್ ಇದು ಮಾತ್ರ ನನಗೆ ತುಂಬಾನೇ ಸಂತೋಷ, ಸಂಭ್ರಮ ಕೊಟ್ಟಿದೆ. ನಾನು ನಿಮಗೆ ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇದು ನಿನ್ನೆಯ ಎಕ್ಸೈಟ್ಮೆಂಟಿನ ಫಲ. ಈಗ ನಾನು ಚಿಕ್ಕದಾಗಿ, ನಾನು ಜಾಸ್ತಿ ಟೈಮ್ ತಗೊಂಡ್ರೆ ಉಳಿದವ್ರು ಕಷ್ಟ ಆಗುತ್ತೆ, ಆಮೇಲೆ ಸಾರ್ಗೂ ಲೇಟ್ ಆದ್ರೆ ಯಾಕೆ ಅಂತ
ಬೇಗನೆ ಮುಗಿಸ್ಬಿಡ್ತೀನಿ. ಈ ಕಥೆಯಲ್ಲಿ ನೀವು ನೋಡಿದ ಹಾಗೆ ಇದು 2ನೇ ಲೈನ್ನಲ್ಲಿ ಇರ್ತಕ್ಕಂಥ ಕತೆ. ಭಾರತಿ ಅನ್ನುವಂತಹ 7ನೇ ತರಗತಿ ಓದುವ ಹುಡುಗಿ ಭಾರತಿ ಟೀಚರ್ ಆಗಿ ಹೇಗೆ ಬದಲಾಗ್ತಾಳೆ ಅನ್ನೋದಷ್ಟೇ ಕತೆ. ಅಲ್ಲಿ ಈಕೆಗೆ ಒಂದು ಕನಸಿರುತ್ತೆ, ಒಂದು ಆಶಯ ಇರುತ್ತೆ. ಏನಪ್ಪಾ ಅಂದ್ರೆ ಅದನ್ನು ಹೇಳೇ ಬಿಡ್ತೀನಿ, ಏನು ತೊಂದರೆ ಇಲ್ಲ. ತನ್ನ ಊರಿನ ಪ್ರತಿಯೊಬ್ಬರೂ ಕೂಡ ಕನ್ನಡ ಓದೋದು ಬರೆಯೋದು ಕಲಿಬೇಕು. ನಾನು ಅಂತಹ ಒಂದು ಕನಸನ್ನ ಬಿತ್ತಿದ ಪಾತ್ರ ಅವರ ಮೇಷ್ಟ್ರಾಗಿ ಇದಕ್ಕೆ ಸಿಹಿಕೈ ಚಂದ್ರು ಅವರು ಜೀವ ತುಂಬಿದ್ದಾರೆ. ಈಕೆ ಕೂಡ ಮಹಾನ್ ಪ್ರತಿಭಾವಂತೆ, ಅದನ್ನ ನಾವು ಮರೆಯುವ ಹಾಗೆ ಇಲ್ಲ. ಅವಳ ಪ್ರತಿಭೆಯನ್ನ ಬಹುಶಃ 80% ಬಳಸ್ಕೊಂಡಿದ್ದಾಳೆ. ಇನ್ನೊಂದು 20% ಸ್ವಲ್ಪ ಕಷ್ಟ ಆಯ್ತು. ಯಾಕೆ ಕಷ್ಟ ಆಯ್ತು ಅಂತ ಆಮೇಲೆ ಹೇಳೋಣ. ಸೊ ಈ ತರದ ಒಂದು ಕಾನ್ಸೆಪ್ಟ್, ಅವಳು ಆ ಕನಸನ್ನ ಸಾಧಿಸ್ಕೊಳ್ಳೋ ಹಾದಿನಲ್ಲಿ ಅನುಭವಿಸುವಂತ ಸಂತೋಷ, ನೋವು, ಆ ಉತ್ಸಾಹ, ಪ್ರಯತ್ನ, ಇದೆಲ್ಲದರ ಮಧ್ಯೆ ಆಕೆಗೊಂದು ದಾರಿ ಕಾಣ್ತದೆ. ವ್ಯವಸ್ಥೆಯನ್ನ ನಾನು ಬಳಸ್ಕೊಂಡ್ರೆ ಇದು ಸಾಧ್ಯ, ಈ ಕನಸು ಅನ್ನುವಂಥದ್ದು. ಅದಕ್ಕೆ ಅವಳು ಹೇಗೆ ಯೋಚನೆ ಮಾಡ್ತಾಳೆ, ಅದಕ್ಕೆ ಹೇಗೆ ಒಬ್ಬ DC ಆಗಿ ಬಂದಂತವರು ಹೆಲ್ಪ್ ಮಾಡ್ತಾರೆ, ಅದಕ್ಕೆ ಇಷ್ಟೆಲ್ಲ ಅವರು ಮಾಡಿದ್ರೂ ಕೂಡ ಇಷ್ಟು ಜೊತೆನಲ್ಲಿ ಸಶಕ್ತವಾಗಿ ರಾಜಕೀಯ ಶಕ್ತಿಯಾಗ್ಲಿ, ಇದು ಸತ್ಯ, ಇದು ಸರ್ಕಾರದ ವ್ಯವಸ್ಥೆಯಾಗ್ಲಿ ರಾಜಕೀಯ ಶಕ್ತಿಯಾಗ್ಲಿ ಜೊತೆಯಾಗಿ ನಿಂತರೂ ಕೂಡ ಕೆಲವು ಯೋಜನೆಗಳು ಜಾರಿಗೊಳಿಸೋದಕ್ಕೆ ಕಷ್ಟ ಆಗ್ತವೆ. ಯಾಕೆ ಅಂದ್ರೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಕೆಲವು ಸಂಕುಚಿತ ಮನೋಭಾವದ ವ್ಯಕ್ತಿಗಳ ಪ್ರವೇಶದಿಂದ ಅದಕ್ಕೆ ಕಾನೂನಾತ್ಮಕವಾದಂತಹ ಸಂವಿಧಾನಾತ್ಮಕವಾದಂತಹ ಸಮಸ್ಯೆಗಳನ್ನು ಅವರು ತಂದೊಡ್ಡೋದ್ರಿಂದ, ಈ ದೃಷ್ಟಿಯಲ್ಲಿ ನಾವು ಆ ಕಥೆಯನ್ನ ಮುಂದುವರಿಸಿಕೊಂಡು ಏನೇ ಮಾಡಿದ್ರು ಈ ಉದ್ದೇಶ ಸೋಲುತ್ತೆ ಅಂತ ಅನ್ನುವಾಗ ಮತ್ತೆ ಅಲ್ಲಿ ಮಾನವೀಯತೆ ಚಿಗುರಿ ಹೇಗೆ ಆಕೆಗೆ ಗೆಲುವು ಕಾಣುತ್ತೆ ಅನ್ನುವಂತಹ ಒಂದು ಕಥೆಯನ್ನ ನಾನು ಮಾಡಿದ್ದೀವಿ. ಇದಿಷ್ಟು ಇದರ ಜಿಸ್ಟು. ಬಟ್ ಇಡೀ ಸಿನಿಮಾ ನೋಡಿದಾಗ ಇದಕ್ಕೆ ಎಷ್ಟರ ಮಟ್ಟಕ್ಕೆ ನಾವು ಜಸ್ಟಿಫಿಕೇಶನ್ ಕೊಟ್ಟಿದ್ದೀವಿ ಅನ್ನುವಂಥದ್ದು ನಿಮಗೆ